WPLನ ಓಪನಿಂಗ್ ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಸೋತಂಥ RCB ಈಗ ಸೇಡು ತೀರಿಸಿಕೊಳ್ಳೋಕ್ಕೆ ಇವತ್ತಿನ ಪಂದ್ಯವನ್ನು ಆಡಲೇಬೇಕು. ಈಗಾಗಲೇ RCBಯವರು ಹೋಮ್ ಮ್ಯಾಚಸ್ಸಲ್ಲಿ 2-2 ಸೋತಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಮೊನ್ನೆ ನಡೆದಂಥ ಸೂಪರ್ ಓವರ್ ಹಾಗೂ ಮುಂಬೈ ವಿರುದ್ಧ. ಇಲ್ಲಿ ಇವತ್ತು ಗುಜರಾತ್ ಜೈಂಟ್ಸ್ ಏನಾದರೂ RCBಯೊಂದಿಗೆ ಸೋತು ಬಿಡ್ತು ಅಂದರೆ ಟೂರ್ನಮೆಂಟಿಂದ ಆಚೆ ಹೋಗುತ್ತೆ ಅಂತಲೇ ಹೇಳಬೇಕು. ಹೌದು, ತವರಿನ ಮೈದಾನದಲ್ಲಿ RCBಗೆ ಗೆಲ್ಲಲೇಬೇಕು, ಇಲ್ಲ ಅಂದರೆ ಅವರು ಫ್ಯಾನ್ಸ್ ಮುಂದೆ ತುಂಬಾ ನಿರಾಸೆ ಮಾಡ್ತಾರೆ ಅಂತ ಹೇಳಬೇಕು. ಹೌದು, ಗುಜರಾತ್ ಈಗಾಗಲೇ 3 ಪಂದ್ಯಗಳನ್ನು ಸೋತಿದ್ದು, ಈ ಪಂದ್ಯನೂ ಸೋತರೆ ಮನೆಗೆ ಅಂತಲೇ ಹೇಳಬೇಕು. ಆದರೆ RCB 4 ಮ್ಯಾಚ್ನಲ್ಲಿ 2 ಗೆದ್ದು 2 ಸೋತು ಟೋಟಲ್ 4 ಪಾಯಿಂಟ್ಸನ್ನು ಗಳಿಸಿದೆ. ಗುಜರಾತ್ ಕೇವಲ 2. ಮೊದಲ ಪಂದ್ಯದಲ್ಲಿ ಬೆಂಕಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡಿದಂಥ ಗುಜರಾತ್ ಈ ಪಂದ್ಯದಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಇದು ನಮ್ಮ ಚಿನ್ನಸ್ವಾಮಿಯ ಸ್ಟೇಡಿಯಂ, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ RCBಗೆ ಇರುತ್ತೆ. ಇವತ್ತು ನಾಯಕಿ ಸ್ಮೃತಿ ಮಂದನ ಅವರು ಫಾರ್ಮ್ಗೆ ಬಂದರೆ ಗುಜರಾತ್ ಅವರು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ ಅಂತಲೇ ಹೇಳಬೇಕು. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಮೃತಿ ಮಂದನ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮೊದಲ ಪಂದ್ಯದ ರಿವೆಂಜನ್ನು ತಲೆಯಲ್ಲಿಟ್ಕೊಂಡು ಇವತ್ತು RCB ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 200+ ರನ್ ಹೊಡೆದು GGಗೆ ಗಪ್ಚುಪ್ ಮಾಡಲೇಬೇಕು. GGನ ಮನೆಗೆ ಕಳಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಂಕನ ತೆಗೆದುಕೊಂಡು RCB ಟಾಪ್ 1ರಲ್ಲಿ ಸ್ಥಾನನ ಗಿಟ್ಟಿಸಿಕೊಳ್ಳಲು ಈ ಪಂದ್ಯ ಕೂಡ ಗೆಲ್ಲಲೇಬೇಕು. ಯಾಕಂದರೆ ಫಸ್ಟ್ ಪ್ಲೇಸಲ್ಲಿದ್ದವರು ಫೈನಲ್ಗೆ ಎಂಟ್ರಿ ಕೊಡ್ತಾರೆ. ನಿಮಗೆ ಅನಿಸುತ್ತಾ RCB ಮತ್ತು ಬೌಲರ್ಗಳು, ಬ್ಯಾಟ್ಸ್ಮನ್ಗಳು GGನ ಎಲ್ಲ ಪ್ಲೇಯರ್ಸ್ಗಳಿಗೆ ಮಕಾಡೆ ಮಲಗಿಸ್ತಾರೆ ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. RCBಯ ಯಾವ ಪ್ಲೇಯರ್ ಈ ಮ್ಯಾಚ್ನಲ್ಲಿ ಸಖತ್ತಾಗಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಂದು ಅದು ಕೂಡ ಕೆಳಗಡೆ ಬರೆದು ತಿಳಿಸಿ. ನನ್ನ ಪ್ರಕಾರ ಇವತ್ತು ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್ ಅವರು ಬ್ಯಾಟಿಂಗ್ನಲ್ಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಕಾದು ನೋಡೋಣ. ಅಲ್ಲಿವರೆಗೂ ಸಿಗ್ತಾ ಇರೋಣ.